ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಭೀಕರ ಕಾಳಗ ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪ ಪಡಿತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಭೂಸೇನೆಯನ್ನು ನುಗ್ಗಿಸಿಬಿಟ್ಟಿದೆ. ಆಪರೇಷನ್ ನಾರ್ದರ್ನ್ ಆರೋಸ್ ಅನ್ನು ಶುರು ಮಾಡಿದೆ. ಅಂದರೆ ದಕ್ಷಿಣ ಲೆಬನಾನ್ನಲ್ಲಿರೋ ಅಂದರೆ ಇಸ್ರೇಲ್ನ ತಲೆ ಮೇಲೆ ಕೂತಿರೋ ಹೆಜ್ಬುಲ್ಲಾಗಳ ನೆಲೆ ಮೇಲೆ ದಾಳಿ ಆರಂಭ ಮಾಡಿದೆ. ಗಡಿ ದಾಟಿದ್ದೀವಿ, ನಮ್ಮ ಉತ್ತರ ಭಾಗದಲ್ಲಿರೋ ಇಸ್ರೇಲಿ ಸಮುದಾಯಗಳಿಗೆ ಅಪಾಯಕಾರಿಯಾಗಿರೋ ಪ್ರದೇಶಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲಿ ರಕ್ಷಣಾ ಪಡೆ IDF ಹೇಳಿದೆ. ಅಲ್ಲದೆ ನಮ್ಮ ಪ್ಲಾನ್ ಆಧಾರದ ಮೇಲೆ ಈ ನಾರ್ದರ್ನ್ ಆರೋಸ್ ಆಪರೇಷನ್ ಮುಂದುವರಿಯುತ್ತೆ. ಗಾಜಾ ಮತ್ತು ಇತರ ಪ್ರದೇಶಗಳಲ್ಲಿ ನಡೀತಾ ಇರೋ ಯುದ್ಧದ ಜೊತೆಗೆ ನಮ್ಮ ಹೊಸ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಇಸ್ರೇಲ್ ತನ್ನ ಗುರಿಯನ್ನು ಸಾಧಿಸೋಕೆ ಹಾಗೂ ಇಸ್ರೇಲ್ನಲ್ಲಿರೋ ನಾಗರಿಕರ ರಕ್ಷಣೆ ಮಾಡೋಕೆ, ಅವರನ್ನೆಲ್ಲ ಇಸ್ರೇಲ್ನ ಉತ್ತರ ಭಾಗದಲ್ಲಿರೋ ತಮ್ಮ ಮನೆಗಳಿಗೆ ವಾಪಸ್ ಬರೋ ಹಾಗೆ ಮಾಡೋಕೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಏನೋ ಹೆಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡೋದನ್ನ ಕಂಟಿನ್ಯೂ ಮಾಡಿದೆ. ಇಸ್ರೇಲ್ನ ಮೆಟುಲಾದಲ್ಲಿನ ಇಸ್ರೇಲಿ ಪಡೆಗಳ ಮೇಲೆ ಹೆಜ್ಬುಲ್ಲಾಗಳು ದಾಳಿ ಮಾಡಿದ್ದಾರೆ. ಈ ನಡುವೆ PM ನರೇಂದ್ರ ಮೋದಿ ಇಸ್ರೇಲಿ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹುಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಬೆಂಜಮಿನ್ ನೆತನ್ಯಾಹುರ ಜೊತೆ ಮಿಡಲ್ ಈಸ್ಟ್ ಪರಿಸ್ಥಿತಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈ ಜಗತ್ತಲ್ಲಿ ಭಯೋತ್ಪಾದನೆಗೆ ಜಾಗ ಇಲ್ಲ. ಹೆಚ್ಚಾಗ್ತಿರೋ ಪ್ರಾದೇಶಿಕ ಸಂಘರ್ಷವನ್ನು ತಡೆಗಟ್ಟಿ ಎಲ್ಲ ಒತ್ತೆಯಾಳುಗಳು ಸೇಫ್ ಆಗಿ ಬಿಡುಗಡೆಯಾಗುವುದು ಮುಖ್ಯ. ಆದಷ್ಟು ಬೇಗ ಮಿಡಲ್ ಈಸ್ಟ್ನಲ್ಲಿ ಶಾಂತಿ ಮತ್ತು ಸ್ಥಿರತೆಯ ಮರುಸ್ಥಾಪನೆಯಾಗೋಕೆ ನಮ್ಮ ಕಡೆಯಿಂದ ಸಪೋರ್ಟ್ ಇದೆ. ಭಾರತ ಇದಕ್ಕೆ ಕಮಿಟ್ ಆಗಿದೆ ಅಂತ ಮೋದಿ ಹೇಳಿದ್ದಾರೆ. ಅತ ಬೆಂಜಮಿನ್ ನೆತನ್ಯಾಹು ಇರಾನ್ಗೆ ಬಿಗ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇರಾನ್ ಶೀಘ್ರದಲ್ಲಿ ಫ್ರೀ ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರತಿದಿನ ಖಮೇನಿ ಆಡಳಿತ ಲೆಬನಾನ್ ಮತ್ತು ಗಾಜಾವನ್ನ ರಕ್ಷಿಸೋ ಬಗ್ಗೆನೇ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾ ಇರುತ್ತೆ. ಪ್ರತಿನಿತ್ಯ ನಿಮ್ಮನ್ನ ಕತ್ತಲಿಗೆ ನೂಕ್ತಾ ಇದ್ದಾರೆ. ಆದರೆ ಆದಷ್ಟು ಬೇಗ ಇರಾನ್ ಸ್ವತಂತ್ರವಾಗುತ್ತೆ. ಆ ದಿನ ಬಂದೇ ಬರುತ್ತೆ. ಆಗ ಎಲ್ಲವೂ ಬದಲಾಗುತ್ತೆ. ನಮ್ಮ ಎರಡು ಪ್ರಾಚೀನ ಜನರು, ಯಹೂದಿಗಳು ಮತ್ತು ಪರ್ಷಿಯನ್ನರು, ಕೊನೆಗೂ ಶಾಂತಿಯಿಂದ ಇರ್ತಾರೆ ಅಂತ ಹೇಳಿದ್ದಾರೆ. ಈ ಮೂಲಕ ಇರಾನ್ನಲ್ಲಿ ಶೀಘ್ರದಲ್ಲಿ ಖಮೇನಿ ಆಡಳಿತವನ್ನ ಬಂದ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ನೇರವಾಗಿ ಇಸ್ರೇಲಿ PM ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಇತ್ತೀಚೆಗಷ್ಟೇ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾಹ್ನನ್ನ ಇಸ್ರೇಲ್ ಹತ್ಯೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಮಾಜಿ ಅಧ್ಯಕ್ಷ ಮಹಮೂದ್ ಅಹಮದಿನೆಜಾದ್ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ಗುಪ್ತಚರ ಏಜೆನ್ಸಿ ಒಳಗೇನೆ ಇಸ್ರೇಲ್ ಗುಪ್ತಚರ ಏಜೆನ್ಸಿಯ ಏಜೆಂಟ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಇಸ್ರೇಲ್ ಕಾರ್ಯಾಚರಣೆಗಳಿಗೆ ಕೌಂಟರ್ ಕೊಡೋಕೆ ಅಂತಲೇ ಇರಾನ್ನಲ್ಲಿ ಒಂದು ಗುಂಪನ್ನು ನೇಮಕ ಮಾಡಲಾಗಿದೆ. ಅದರಲ್ಲಿ ಒಬ್ಬ ಮುಖ್ಯಸ್ಥ ಇದ್ದಾನೆ. ಆದರೆ ಆತ ಇರಾನಿಯಲ್ಲ, ಆತನೇ ಮೊಸಾದ್ನ ಏಜೆಂಟ್ ಅಂತ ಇರಾನ್ನ ಮಾಜಿ ಅಧ್ಯಕ್ಷ, ಒಂದು ಟೈಮ್ನಲ್ಲಿ ಪಾಪ್ಯುಲರ್ ಇದ್ರು ಇವರು, ಅಹಮದಿನೆಜಾದ್ ಇವರು ಹೇಳಿದ್ದಾರೆ. ಈ ಏಜೆಂಟ್ಗೆ ಸುಮಾರು 20 ಇರಾನ್ ಏಜೆಂಟ್ಗಳು ಸೂಕ್ಷ್ಮ ಮಾಹಿತಿಯನ್ನು ಕೊಡ್ತಾರೆ. ಡಬಲ್ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ. 2018ರಲ್ಲಿ ಇರಾನ್ನ ನ್ಯೂಕ್ಲಿಯರ್ ಡಾಕ್ಯುಮೆಂಟ್ಗಳನ್ನು ಕಳ್ತನ ಮಾಡಲಾಗಿತ್ತು. ಅದಕ್ಕೆ ಆತನೇ ಕಾರಣ. ಇರಾನ್ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ಹತ್ಯೆ ಮಾಡಿರುವುದರ ಹಿಂದೆ ಇದೇ ವ್ಯಕ್ತಿ ಇದ್ದಾನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಹಮಾಸ್ಗಳು ಇಸ್ರೇಲ್ ಮೇಲೆ ದಾಳಿ ನಡೆಸಿದಂತೆ ಈ ಬಾರಿ ಹೆಜ್ಬುಲ್ಲಾಗಳು ದಾಳಿ ನಡೆಸಬಾರದು. ಹಾಗಾಗಿ ಲೆಬನಾನ್ ಗಡಿಯಲ್ಲಿನ ಹೆಜ್ಬುಲ್ಲಾಗಳ ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕಿತ್ತು ಹಾಕೋದು ಅತ್ಯಗತ್ಯ ಅಂತ ಹೇಳಿದ್ದಾರೆ. ಅಲ್ಲದೆ ಹೆಜ್ಬುಲ್ಲಾಗಳ ಮೇಲೆ ದಾಳಿ ನಡೆಸ್ತು ಅಂತ ಹೇಳಿ ಇರಾನ್ ಇಸ್ರೇಲ್ ಮೇಲೆ ಡೈರೆಕ್ಟ್ ದಾಳಿ ನಡೆಸೋಕೆ ಮುಂದಾದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಇರಾನ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಹಸನ್ ನಸ್ರುಲ್ಲಾ ಸಾವಿಗೆ ಸಂತಾಪ ಸೂಚಿಸೋಕೆ ಅಂತ ದಿಲ್ಲಿಯಲ್ಲಿ ಇಂಡಿಯಾ ಇಸ್ಲಾಮಿಕ್ ಕಲ್ಚರಲ್ ಸೆಂಟರ್ ಒಂದು ಮೀಟಿಂಗನ್ನು ಇಟ್ಕೊಂಡಿತ್ತು. ಈ ಮೀಟಿಂಗ್ನಲ್ಲಿ ಭಾಗವಹಿಸಿದ ಜನರೆಲ್ಲ ನಸ್ರುಲ್ಲಾಹ್ನನ್ನ ಸ್ಮರಿಸೋ ಘೋಷಣೆ ಕೂಗ್ತಿರುವಾಗ ಅಮೆರಿಕ ಮುರ್ದಾಬಾದ್ ಅನ್ನೋ ಘೋಷಣೆ ಕೂಡ ಕೇಳಿಬಂದಿದೆ. ಇನ್ನು ಪಕ್ಕದ ಬಾಂಗ್ಲಾದೇಶದಲ್ಲಿ ಮತ್ತೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಬ್ಬಾಳಿಕೆ ದಾಳಿ ಮುಂದುವರೆದಿದೆ. ಈಗ ಬಾಂಗ್ಲಾದಲ್ಲಿ ಪ್ರತಿ ವರ್ಷ ಹಿಂದೂಗಳು ಅದ್ದೂರಿಯಾಗಿ ಆಚರಣೆ ಮಾಡೋ ದುರ್ಗಾ ಪೂಜೆ ಮೇಲೂ ಕೂಡ ಅಲ್ಲಿನ ಮೂಲಭೂತವಾದಿಗಳು ಕಣ್ಣನ್ನು ಹಾಕಿದ್ದಾರೆ. ಮುಂದಿನ ದುರ್ಗಾ ಹಬ್ಬವನ್ನು ಆಚರಣೆ ಮಾಡೋಕೆ ಅನುಮತಿ ಕೊಡಬಾರದು ಅಂತ ಬಾಂಗ್ಲಾದಲ್ಲಿ ಈ ಮೂಲಭೂತವಾದಿಗಳ ಪ್ರತಿಭಟನೆಗಳು ಆರಂಭ ಆಗಿದೆ. ಹಬ್ಬನ ಆಚರಣೆ ಮಾಡೋಕ್ಕೆ ಬಿಡಬಾರ್ದು ಇವರಿಗೆ ಅಂತ ದುರ್ಗಾ ಪೂಜೆಗಾಗಿ ಹಿಂದೂಗಳು ತಯಾರಿ ನಡೆಸ್ತಾ ಇರೋ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ. ಈ ದುರ್ಗಾ ಪೂಜೆ ಅನ್ನೋದು ಬಾಂಗ್ಲಾದಲ್ಲಿ ಹಿಂದೂಗಳು ಆಚರಿಸುವ ಅತಿ ದೊಡ್ಡ ಹಬ್ಬ. ನಮ್ಮ ಭಾರತದ ಸೈಡ್ನ ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಹಬ್ಬವನ್ನು ಜೋರಾಗಿ ಆಚರಣೆ ಮಾಡ್ತಾರೆ, ನಮಗೆಲ್ಲ ಗೊತ್ತೇ ಇದೆ. ಈ ಪೂಜೆಯನ್ನೇ ನಿಲ್ಲಿಸಬೇಕು ಅಂತ ಅದೇನೊಂದಷ್ಟು ಮೂಲಭೂತವಾದಿ ಸಂಘಟನೆಗಳು ಗಲಾಟೆ ಶುರು ಮಾಡಿದ್ದಾರೆ. ಅಲ್ಲದೆ ದುರ್ಗಾ ಪೂಜಾ ವಿರುದ್ಧ ಪ್ರತಿಭಟನೆ ಮಾಡೋದನ್ನು ಖಂಡಿಸಿದ್ದಕ್ಕೆ ಅಲ್ಲಿನ ಯೂನಿವರ್ಸಿಟಿಯ ಹಿಂದೂ ಪ್ರೊಫೆಸರ್ ಒಬ್ಬರನ್ನು ಜಾಬ್ನಿಂದ ತೆಗೆದು ಹಾಕಲಾಗಿದೆ.
ಬಾಂಗ್ಲಾದಲ್ಲಿ ಹಿಂದೂಗಳು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯೂ ಮಾಡಂಗಿಲ್ಲ, ಬೇಕಿದ್ರೆ ಹಿಂದೂಗಳು ಬಾಂಗ್ಲಾ ಬಿಟ್ಟು ಇಲ್ಲಿಂದ ಹೊರಟು ಹೋಗಬಹುದು ಅಂತ ಜಮಾತೆ ಇಸ್ಲಾಮಿ ಸೇರಿದ ಹಾಗೆ ಮೂಲಭೂತವಾದಿ ಸಂಘಟನೆಗಳು ಓಪನ್ ಆಗಿ ಧಮಕಿ ಹಾಕ್ತಾ ಇವೆ. ಇನ್ನು ಸೋಮವಾರವಷ್ಟೇ ಬಾಂಗ್ಲಾದಲ್ಲಿ ರಾಜಕೀಯ ಪಕ್ಷ ಸ್ಥಾಪಿಸೋಕೆ ಹಿಂದೂಗಳು ಸೇರಿದ ಹಾಗೆ ಅಲ್ಲಿನ ಅಲ್ಪಸಂಖ್ಯಾತರೆಲ್ಲ ಮೀಟಿಂಗ್ ಸೇರಿದ್ರು ತಮ್ಮ ಹಕ್ಕುಗಳಿಗಾಗಿ ಹೋರಾಡೋಕೆ. ಜೊತೆಗೆ ಬಾಂಗ್ಲಾ ಸಂಸತ್ನಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲು ಸ್ಥಾನಗಳನ್ನು ಕೊಡುವಂತೆ ಬೇಡಿಕೆ ಇಡೋಕೆ ಅವರೆಲ್ಲ ಮುಂದಾಗಿದ್ರು. ಅದರ ನಡುವೆನೇ ಈಗ ಹಬ್ಬವನ್ನು ಆಚರಿಸದಂತೆ ಅವ್ರನ್ನ ಹತ್ತಿಕ್ಕೋಕೆ ಬಾಂಗ್ಲಾದ ಮೂಲಭೂತವಾದಿಗಳು ಈಗ ಹಸೀನಾರನ್ನ ಓಡಿಸಿದ ಬಳಿಕ ಅವರು ತಾರಕಕ್ಕೆ ಹೋಗ್ತಾ ಇದೆ ಅವರ ದುರ್ವರ್ತನೆ, ಅವರಿಗೆ ಮುಂದಾಗಿದ್ದಾರೆ. ಇತ್ತ ಬಾಂಗ್ಲಾದಲ್ಲಿ ಹಿಂದೂಗಳು ದುರ್ಗಾ ಪೂಜೆ ಹಬ್ಬವನ್ನು ಆಚರಿಸೋಕೆ ಮುಂದಾದರೆ ಅವರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಬಾಂಗ್ಲಾ ಸರ್ಕಾರ ಹೇಳಿದೆ. ಅಲ್ಲದೆ ಈ ಹಿಂದೆ ನಡೆದ ಗಲಭೆಯಲ್ಲಿ ಶೇಖ್ ಹಸೀನಾ ಬೆಂಬಲಿಗರ ಮೇಲೆ ದಾಳಿಯಾಗಿದೆ. ಕೇವಲ ಹಿಂದೂಗಳ ಮೇಲಷ್ಟೇ ದಾಳಿಯಾಗಿಲ್ಲ, ಹಿಂದೂಗಳಿಗಿಂತ ಹೆಚ್ಚಾಗಿ ಮುಸ್ಲಿಮರ ಮೇಲೂ ಕೂಡ ದಾಳಿಯಾಗಿವೆ. ಇದು ಪೊಲಿಟಿಕಲ್, ಇದು ರಿಲಿಜಿಯಸ್ ಅಲ್ಲ ಅಂತ ಬಾಂಗ್ಲಾದ ಈ ಮಧ್ಯಂತರ ಸರ್ಕಾರ ಒಂದಷ್ಟು ಬ್ಯಾಲೆನ್ಸ್ ಮಾಡೋಕೆ ಹೇಳಿಕೆಯನ್ನು ಕೊಡೋಕೆ ಶುರು ಮಾಡಿದೆ. ಈಗ ಏನು ಇದೇ ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗದ ವಿಚಾರವಾಗಿ ಮತ್ತೆ ಪ್ರತಿಭಟನೆ ಈಗ ಜೋರೇ ಆಗ್ತಾ ಇದೆ, ಕಮ್ಮಿ ಆಗ್ತಿಲ್ಲ. ಸರ್ಕಾರಿ ಉದ್ಯೋಗಕ್ಕಾಗಿ ಇರುವ ವಯಸ್ಸಿನ ಮಿತಿಯನ್ನು 31ರಿಂದ 35ಕ್ಕೆ ಏರಿಸುವಂತೆ ಮಧ್ಯಂತರ ಸರ್ಕಾರದ ಸಲಹೆಗಾರ ಮೊಹಮ್ಮದ್ ಯೂನುಸ್ ಅವರ ಅಧಿಕೃತ ನಿವಾಸದ ಮುಂದೆ ಭಾರೀ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಗಲಾಟೆ ಕೂಡ ಆಗಿದೆ. ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ, ಟಿಯರ್ ಗ್ಯಾಸ್. ಏನು ಭಾರತ ಚೀನಾ ಗಡಿ ವಿವಾದದ ವಿಚಾರವಾಗಿ ಭಾರತೀಯ ಸೇನೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಚೀನಾ ನಡುವಿನ ಗಡಿಯಲ್ಲಿ ಸದ್ಯ ಸ್ಟೇಬಲ್ ವಾತಾವರಣ ಇದೆ, ಆದರೆ ಸಂಬಂಧ ಏನು ನಾರ್ಮಲ್ ಆಗಿಲ್ಲ, ಸೆನ್ಸಿಟಿವ್ ಇದೆ. ಚೀನಾ ರಾಜತಾಂತ್ರಿಕರ ಕಡೆಯಿಂದ ಕೂಡ ಪಾಸಿಟಿವ್ ಸಿಗ್ನಲ್ಗಳು ಇಲ್ಲ. ಹೀಗಾಗಿ ಗಡಿಯಲ್ಲಿ ನಮ್ಮ ಸೇನೆ ಪರಿಸ್ಥಿತಿಗಳನ್ನು ನಿಭಾಯಿಸೋಕೆ ಸನ್ನದ್ಧವಾಗಿದೆ, ಎಲ್ಲದಕ್ಕೂ ನಮ್ಮ ಸೇನೆ ತಯಾರಿ ಮಾಡ್ಕೊಳ್ತಾನೆ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ 2020 ಏಪ್ರಿಲ್ಗಿಂತ ಮುಂಚೆ LACಯಲ್ಲಿ ಗಡಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅದು ಈಗ ಮತ್ತೆ ನಿರ್ಮಾಣ ಆಗಬೇಕಾಗಿದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಹೀಗಾಗಿ ಭಾರತ ಚೀನಾ ಗಡಿಯಲ್ಲಿ ಹೇಳದಷ್ಟೆಲ್ಲ ಸುಲಭ ಇಲ್ಲ, ಇನ್ನೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಇದೆ ಅನ್ನೋದನ್ನು ಸೇನೆ ಒಪ್ಕೊಂಡಿದೆ. ಇತ್ತೀಚೆಗಷ್ಟೇ ವಿದೇಶಾಂಗ ಸಚಿವ S ಜೈಶಂಕರ್ ಗಡಿ ವಿಚಾರವಾಗಿ ಭಾರತ ಚೀನಾ ನಡುವೆ ಹಲವು ಸುತ್ತಿನ ಮಾತುಕತೆಗಳು ನಡೀತಾ ಇವೆ. ಗಡಿಯ ಕೆಲ ಪ್ರದೇಶಗಳಲ್ಲಿ ಉಭಯ ಸೇನೆಗಳ ನಡುವಿನ ಡಿಸ್ಎಂಗೇಜ್ಮೆಂಟ್ ಪ್ರಕ್ರಿಯೆ, ಎದುರ ಬದರಾಗಿ ಹೊಡೆದಾಡಕ್ಕೆ ನಿಂತ್ಕೊಂಡಿದ್ರಲ್ಲ, ಅದನ್ನು ಒಂಚೂರು ಕಮ್ಮಿ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರು. ಗಡಿ ಪರಿಸ್ಥಿತಿಯನ್ನು ಸ್ಥಿರವಾಗಿಸುವ ಬಗ್ಗೆ ಮಾತುಕತೆ ಮುಂದುವರೆದಿದೆ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಸೇನಾ ಮುಖ್ಯಸ್ಥರು ಹೌದು, ಪರಿಸ್ಥಿತಿ ಇನ್ನೂ ಕೂಡ ಪೂರ್ತಿ ಸರಿಯಾಗಿಲ್ಲ, ಚೀನಾ ಕಡೆಯಿಂದ ಅಷ್ಟು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇದು ಯುಕ್ರೇನ್ ವಿರುದ್ಧ ಹೋರಾಡೋಕೆ ಈಗ ರಷ್ಯಾ ಭಾರಿ ಪ್ರಮಾಣದ ಸೈನಿಕರನ್ನ ನಿಯೋಜನೆ ಮಾಡೋಕೆ ಮುಂದಾಗಿದೆ. ಎಕ್ಸ್ಟ್ರಾ ಇನ್ನೂ ಕೂಡ ರಷ್ಯಾ ಸೇನೆಗೆ ಹೊಸದಾಗಿ 1,33,000 ಸೈನಿಕರನ್ನು ನೇಮಕ ಮಾಡಿಕೊಳ್ಳುವಂತೆ ಅಧ್ಯಕ್ಷ ಪುಟಿನ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ಈ ವರ್ಷ ಕೊನೆಯವರೆಗೆ ಅಂದರೆ 3 ತಿಂಗಳಲ್ಲಿ ರಷ್ಯಾ ಸೇನೆಗೆ ಈ ಹೊಸ ಸೈನಿಕರು ಸೇರೋದು ಫಿಕ್ಸ್ ಆಗಿದೆ. ಹೀಗಾಗಿ ಯುಕ್ರೇನ್ ವಿರುದ್ಧ ಪುಟಿನ್ ಸೇನೆ ಈಗ ತನ್ನ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸುವ ಮುನ್ಸೂಚನೆ ದಟ್ಟವಾಗ್ತಾ ಇದೆ. ತೈವಾನ್ಗೆ ಅಮೆರಿಕ ಮತ್ತೆ ಸೇನಾ ನೆರವನ್ನ ಘೋಷಿಸಿದೆ. 4,706 ಕೋಟಿ ರೂಪಾಯಿ ಸೇನಾ ನೆರವನ್ನ ಕೊಡೋಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಅಮೆರಿಕದ ವೈಟ್ ಹೌಸ್ ಹೇಳಿದೆ. ಏನು ತಾಲಿಬಾನ್ ಮತ್ತು ಪಾಕಿಸ್ತಾನದ ದಾಯಾದಿ ಹೊಡೆದಾಟ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ತಾಲಿಬಾನ್ ಈಗ ಪಾಕಿಸ್ತಾನದ ಮೇಲೆ ದೊಡ್ಡ ಆರೋಪ ಮಾಡಿದೆ. ಪಾಕಿಸ್ತಾನ ನಮ್ಮ ವಿರುದ್ಧ ಉಗ್ರರಿಗೆ ಬೆಂಬಲ ಕೊಡ್ತಾ ಇದೆ ಅಂತ ತಾಲಿಬಾನಿಗಳು ಹೇಳಿದ್ದಾರೆ. ತಾಲಿಬಾನ್ ಅಧಿಕಾರಿಗಳು IS ಉಗ್ರ ಸಂಘಟನೆಯ ಪ್ರಮುಖ ಸದಸ್ಯರನ್ನ ಅರೆಸ್ಟ್ ಮಾಡಿದ್ರು. ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದಲ್ಲಿ ನಡೆದ ಭೀಕರ ದಾಳಿಗಳ ಹಿಂದೆ ಇದೇ ಉಗ್ರರ ಕೈವಾಡ ಇದೆ ಅಂತ ತಾಲಿಬಾನ್ ಹೇಳಿತ್ತು. ಈಗ ಇವರಿಗೆ ಪಾಕಿಸ್ತಾನದಿಂದ ಟ್ರೈನಿಂಗ್ ಆಗಿದೆ. ಅಲ್ಲಿನ ಕ್ಯಾಂಪ್ಗಳಿಂದ ಈ ಉಗ್ರರು ಅಫ್ಘಾನಿಸ್ತಾನದ ಒಳಗೆ ನುಗ್ತಾ ಇದ್ದಾರೆ. ಪಾಕಿಸ್ತಾನ ಈ ಉಗ್ರ ಸಂಘಟನೆಗಳಿಗೆ ಸಹಾಯ ಮಾಡ್ತಾ ಇದೆ ಅಂತ ತಾಲಿಬಾನ್ ಅಧಿಕಾರಿಗಳು ಪಾಕ್ ಮೇಲೆ ಕೆಂಡ ಕಾರಿದ್ದಾರೆ. ಅಂದಹಾಗೆ ಕಳೆದ ತಿಂಗಳು ಕಾಬೂಲ್ನಲ್ಲಿ ಆತ್ಮಾಹುತಿ ದಾಳಿಕೋರರು ನಡೆಸಿರೋ ದಾಳಿಯಿಂದಾಗಿ ಕನಿಷ್ಠ 6 ಅಫ್ಘಾನ್ ಜನ ಮೃತಪಟ್ಟಿದ್ರು. ಅದಕ್ಕೆ ಪಾಕಿಸ್ತಾನವೇ ಕಾರಣ ಅಂತ ತಾಲಿಬಾನಿಗಳು ಆರೋಪ ಮಾಡಿದ್ದಾರೆ. ಆ ಕಡೆ ಪಾಕಿಸ್ತಾನದವರು ನೋಡಿದ್ರೆ ತಾಲಿಬಾನ್ನ ಪಾಕಿಸ್ತಾನ ಘಟಕ ಇದೆಯಲ್ಲ TTP, ಅವರು ಇಲ್ಲಿ ಉಗ್ರ ಕೃತ್ಯ ನಡೆಸ್ತಿದ್ದಾರೆ, ಅಫ್ಘಾನ್ ತಾಲಿಬಾನಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವರು ವಿಶ್ವಸಂಸ್ಥೆಗೆಲ್ಲ ಹೋಗಿದ್ದಾರೆ. ಸೊ ಇವರಿಬ್ಬರೂ ಕೂಡ ಒಬ್ಬರ ವಿರುದ್ಧ ಅವರು ಉಗ್ರರಿಗೆ ಸಪೋರ್ಟ್ ಮಾಡ್ತಿರೋ ಆರೋಪಗಳನ್ನು ಮಾಡಿಕೊಂಡು ಜಗಳ ಆಡ್ತಿರೋದು ನೋಡ್ತಿದ್ರೆ ಬಹಳ ಅಳಬೇಕೋ ನಗಬೇಕೋ ಗೊತ್ತಾಗಲ್ಲ ಜಗತ್ತಿಗೆ. ಇದನ್ನು ನೋಡಿ, ನೈಜೀರಿಯಾ ದೇಶಕ್ಕೆ ಸಹಾಯ ಹಸ್ತ ಚಾಚೋಕೆ ಇದೀಗ ವರ್ಲ್ಡ್ ಬ್ಯಾಂಕ್ ಮುಂದಾಗಿದೆ. ಒಟ್ಟು $1.57 ಬಿಲಿಯನ್ ಅಥವಾ 13,000 ಕೋಟಿ ರೂಪಾಯಿ ಸಾಲವನ್ನು ನೈಜೀರಿಯಾಗೆ ಕೊಡೋಕೆ ಒಪ್ಪಿಗೆ ಸೂಚಿಸಿದೆ. ನೈಜೀರಿಯಾದ ಆರೋಗ್ಯ, ಶಿಕ್ಷಣ ಮತ್ತು ಪವರ್ ಸೆಕ್ಟರ್ಗಳಿಗೆ ಬೂಸ್ಟ್ ಕೊಡೋ ನಿಟ್ಟಿನಲ್ಲಿ ಈ ಹಣ ಸಹಾಯವಾಗುತ್ತೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ. ಅಂದಹಾಗೆ ಇಸ್ಲಾಮಿಕ್ ದಂಗೆಕೋರರು ಮತ್ತು ಶಸ್ತ್ರಸಜ್ಜಿತ ಅಪಹರಣ ಗುಂಪುಗಳಿಂದ ನೈಜೀರಿಯಾದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿ ಜನರಿಗೆ ಸೆಕ್ಯೂರಿಟಿನೇ ಇಲ್ಲ, ಯಾವಾಗ ಯಾರ ಜೀವ ಹೋಗುತ್ತೆ ಗೊತ್ತಿಲ್ಲ. ಹಾಗಾಗಿ ಮಕ್ಕಳು ಕೂಡ ಶಾಲೆಗೆ ಹೋಗೋಕೆ ಹಿಂಜರಿತಾ ಇದ್ದಾರೆ. ಇನ್ನು ನೈಜೀರಿಯಾದಲ್ಲಿ ಇತ್ತೀಚೆಗಷ್ಟೇ ಡ್ಯಾಮ್ ಒಂದು ಒಡೆದು ಹೋಗಿ ದೊಡ್ಡ ಪ್ರವಾಹ ಉಂಟಾಗಿತ್ತು. ಅಲ್ಲಿ
ನೈಜೀರಿಯಾದಲ್ಲಿ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಜಗತ್ತಿನ ಹೆಲ್ಪ್ ಅನಿವಾರ್ಯ ಆಗಿತ್ತು. ಹೀಗಾಗಿ ವರ್ಲ್ಡ್ ಬ್ಯಾಂಕ್ ಈ ಹಣ ಸಹಾಯ ಮಾಡಿದೆ. ಏನೋ ಪಕ್ಕದ ನೇಪಾಳದಲ್ಲಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಈಗ 217ರ ಗಡಿ ದಾಟಿದೆ. ಭಾರೀ ಭೂಕುಸಿತ, ಜಲಪ್ರವಾಹ ಪೂರ್ವ ಹಾಗೂ ಮಧ್ಯ ನೇಪಾಳದಲ್ಲಿ ಬಹಳ ಕಷ್ಟದ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. 28 ಜನ ನಾಪತ್ತೆಯಾಗಿದ್ದಾರೆ, 143 ಜನ ಗಾಯಗೊಂಡಿದ್ದಾರೆ. ಇನ್ನು ನೇಪಾಳದಲ್ಲಿ ಸಿಲುಕಿರೋ ತನ್ನ ಪ್ರಜೆಗಳಿಗಾಗಿ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿ ಕೂಡ ಹೆಲ್ಪ್ಲೈನ್ ನಂಬರನ್ನು ಈಗ ಪ್ರಕಟ ಮಾಡಿದೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲೂ ಈ ನಂಬರ್ಗೆ ಸಂಪರ್ಕ ಸಾಧಿಸಿ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಸಲಹೆ ಕೊಡಲಾಗಿದೆ. ಇನ್ನು ಉತ್ತರ ಆಫ್ರಿಕಾದ ಟ್ಯುನೀಷಿಯಾದಲ್ಲಿ ದೋಣಿ ದುರಂತ ಉಂಟಾಗಿದೆ. ಕನಿಷ್ಠ 12 ವಲಸಿಗರು ಪ್ರಾಣ ಕಳ್ಕೊಂಡಿದ್ದಾರೆ. ಡಿಜರ್ಬಾ ದ್ವೀಪದ ಬಳಿ ದೋಣಿ ಮುಳುಗಡೆಯಾಗಿದ್ದು 29 ಜನರನ್ನು ಕಾಪಾಡಲಾಗಿದೆ. ಕನಿಷ್ಠ 10 ಮಂದಿ ಇನ್ನೂ ಕೂಡ ಮಿಸ್ ಆಗಿದ್ದಾರೆ. ಆದರೆ ದೋಣಿಯಲ್ಲಿ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ಸಾವಿನ ಪ್ರಮಾಣ ನಂಬರ್ ಜಾಸ್ತಿನಾಗೋ ಸಾಧ್ಯತೆ ಇದೆ. ಹೀಗಾಗಿ ರಕ್ಷಣಾ ತಂಡಗಳು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಅದು ಹಾಗೆ ಆಫ್ರಿಕಾ ಖಂಡದಿಂದ ನೀವು ಮ್ಯಾಪ್ ನೋಡಿ, ಇಲ್ಲಿಂದ ಸೀದಾ ಯುರೋಪಿಗೆ ಹಾರಿಬಿಟ್ರೆ ಜೀವನ ಚೇಂಜ್ ಆಗಿಬಿಡುತ್ತೆ. ಆಫ್ರಿಕಾದಲ್ಲಿ ಶಾಂತಿ ಇಲ್ಲ ಅಂಥೇಳಿ 100 ಜನ ಟ್ಯುನೀಷಿಯಾ ಹಾಗೂ ಲಿಬಿಯಾ ದೇಶಗಳ ಮೂಲಕ ಸಮುದ್ರ ಹಾರಿಕೊಂಡು ಆ ಕಡೆ ಹೋಗೋಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ದಿನವೂ ಅಲ್ಲಿ ಜನ ಸಾಯ್ತಾನೆ ಇದ್ದಾರೆ. ಇನ್ನು ರಷ್ಯಾದಲ್ಲಿ ಭೂಕಂಪ ಉಂಟಾಗಿದೆ. ಕಂಚಾಟ್ಕಾ ಪೂರ್ವ ಕರಾವಳಿಯಲ್ಲಿ ಈ ಘಟನೆಯಾಗಿದ್ದು ರಿಕ್ಟರ್ ಮಾಪಕದಲ್ಲಿ 6.3ರ ತೀವ್ರತೆ ದಾಖಲಾಗಿದೆ. ಸದ್ಯಕ್ಕೆ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.